ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 6 ಸಂಖ್ಯಾ ಆಟ. ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 143ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಪುಸ್ತಕದ ಕೊನೆಯಲ್ಲಿ ನೀಡಿರುವ ಕಡ್ಡಿ ಚಿತ್ರಗಳ ಕಟೌಟ್ಗಳನ್ನು ಜೋಡಿಸಿ ಅಥವಾ ಎತ್ತರದ ಜೋಡಣೆಯನ್ನು ಮುಂದೆ ನೀಡಿರುವ ಅನುಕ್ರಮದಂತೆ ಚಿತ್ರಿಸಿ. ಪುಸ್ತಕದ ಕೊನೆಯಲ್ಲಿ ಈ ಒಂದು ಕಟೌಟ್ಗಳನ್ನು ಇಟ್ಟಿದ್ದಾರೆ. ಎ, ಬಿ, ಸಿ, ಡಿ, ಇ, ಎಫ್, ಜಿ ಅಂತಂದೇಳಿ ಈ ಕಟೌಟ್ಗಳನ್ನು ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ನೋಡ್ರಿ, ಇಲ್ಲಿ ಕತ್ರಿಯ ಒಂದು ಚಿತ್ರ ಇದೆ. ಇದನ್ನು ಕಟ್ ಮಾಡ್ಕೊಂಡು ನಾವು ಇಲ್ಲಿ ಯಾವ ರೀತಿಯಾಗಿ ನಾವು ಅನುಕ್ರಮ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ನಾವು ಅದನ್ನು ಜೋಡಿಸ್ಬೇಕು. ಇಲ್ಲಿ ನಾವು ಅದನ್ನು ಯಾವ ರೀತಿ ಜೋಡಿಸ್ಬೇಕು ಅಂತ ನೋಡಿದರೆ, ಇಲ್ಲಿ 0 ಅಂತ ಇವನು ಹೇಳ್ತಾನೆ. ಅಂದರೆ ನನ್ನ ಮುಂದೆ ನನಗಿಂತ ಎತ್ತರನಾಗಿರ್ತಕ್ಕಂಥ ಒಬ್ಬ ಮನುಷ್ಯನ ಚಿತ್ರ ಇಲ್ಲ ಅಂತ ಹೇಳ್ತಾನೆ. ಈ ಮನುಷ್ಯ ಏನು ಹೇಳ್ತಾನೆ? 0 ಅಂತ ಹೇಳ್ತಾನೆ. 0 ಯಾಕೆ ಹೇಳ್ತಾನೆ? ನನ್ನ ಮುಂದೆ ನನಗಿಂತ ಎತ್ತರವಾಗಿರೋರು ಯಾರೂ ಇಲ್ಲ, ಹಾಗಾಗಿ ನನಗಿಂತ ಎತ್ತರವಾಗಿರೋರು ಸಂಖ್ಯೆ 0 ಅಂತ ಹೇಳ್ತಾನೆ. ಈಗ ಇವನು ಮುಂದೆ ಇವನೊಬ್ಬನು ಇವನಿಗಿಂತ ಎತ್ತರ ಇದ್ದಾನೆ, ಹಾಗಾಗಿ 1 ಅಂತ ಹೇಳ್ತಾನೆ. ಅಂದರೆ ಇವನ ಮುಂದೆ ಒಬ್ಬರು ಎತ್ತರವಾಗಿರ್ತಕ್ಕಂಥವ್ರು. ಇಲ್ಲಿ 3 ಅಂತ ಹೇಳ್ತಾನೆ. ಇವನು ಮುಂದೆ 3, 1, 2, 3 ಈ 3 ಜನ ಇವನಿಗಿಂತ ಎತ್ತರವಾಗಿರೋರು ಇರ್ತಾರೆ. ಇನ್ನು ಉಳಿದವರೆಲ್ಲ ಕುಳ್ಳಗಿದ್ದಾರೆ. ಹಾಗಾಗಿ ಈ ಒಂದು ಸಂಖ್ಯೆ ಏನು ಹೇಳ್ತಂದರೆ, ಇವರ ಮುಂದೆ ಇವ್ರಿಗಿಂತ ಎತ್ತರ ಇರ್ತಕ್ಕಂಥ ಮನುಷ್ಯರ ಚಿತ್ರಗಳು ಎಷ್ಟಿದ್ದಾವೆ ಅನ್ನೋದನ್ನು ಹೇಳ್ತಾರೆ. ಈಗ ನಾವು ಪ್ರತಿ ಒಂದು ನೋಡ್ರಿ, 1 ಅಂತ ಕೊಟ್ಟಿದ್ದ ಇದನ್ನು 0 ಮಾಡ್ಕೊಂಡಿದ್ದೀವಿ. ಯಾಕಂದರೆ ಪ್ರತಿ ಮನುಷ್ಯನ ಮುಂದೆ ಅವನು ಖಾಲಿ ಯಾರೂ ಇಲ್ಲ, ಹಾಗಾಗಿ ಅವನು 0 ಅಂತ ಹೇಳಲೇಬೇಕು. ಹಾಗಾಗಿ ನಾವು 0ಯನ್ನು ಬರ್ಕೊಂಡಿದ್ದೀವಿ. ಈಗ 0, 1, 1, 2, 4, 1, 5ಕ್ಕೆ ಯಾವ ರೀತಿಯಾಗಿ ಅವರನ್ನು ಜೋಡಿಸ್ಬೇಕು ಅಂದರೆ, ಇಲ್ಲಿ ಚಿತ್ರದ ಪ್ರಕಾರ ಜೋಡಿಸ್ಬೇಕು. 0 ಇವನ್ನ ಅತಿ ಎತ್ತರವಾಗಿರ್ತಕ್ಕಂಥ ಒಬ್ಬ ಮನುಷ್ಯನನ್ನಾಗಿ ಮಾಡಿ ನಾವು ನಿಲ್ಲಿಸಿದ್ವಿ. ಇವನ ಮುಂದೆ ಇವನಿಗಿಂತ ಎತ್ತರ ಆಗಿರೋರು ಯಾರೂ ಇಲ್ಲ. ನೆಕ್ಸ್ಟ್ 1 ಅಂದರೆ ಇವನ ಕುಳ್ಳಗೆ ಮಾಡ್ಬೇಕು ನಾವು. ಇವನಿಗಿಂತ ಎತ್ತರವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಮುಂದೆ ಅದಾನೆ, ಹಾಗಾಗಿ ಒಬ್ಬ ಮನುಷ್ಯ ಮುಂದದಾನೆ. ತಿರುಗಿ ಇವನು 1 ಅಂತ ಹೇಳಬೇಕು. ಹಾಗಾಗಿ ನಾವು ಇವನಿಗಿಂತ ಎತ್ತರನಾಗಿರ್ತಕ್ಕಂಥ ಒಬ್ಬ ಮನುಷ್ಯನ ಬಿಡಿಸಿದ್ವಿ. ಆವಾಗ ಒಬ್ಬನು ಮಾತ್ರ ಇವನಿಗಿಂತ ಎತ್ತರವಾಗಿರ್ತಕ್ಕಂಥವನು ಇದ್ದಾನೆ. 2 ಅಂದರೆ ಇವರಿಬ್ಬರಿಗಿಂತ ಕುಳ್ಳಿಗೆ, ಆದರೆ ಇವನಿಗಿಂತ ಎತ್ತರಗಿರ್ತಕ್ಕಂಥ ಮನುಷ್ಯನನ್ನು ಬಿಡಿಸಿದ್ವಿ. ಇವನು 2 ಅಂತ ಹೇಳ್ತದಾನೆ. ಅದರ ಅರ್ಥ ಏನು? ಇವನ ಮುಂದೆ ಇವನಿಗಿಂತ ಎತ್ತರವಾಗಿರ್ತಕ್ಕಂಥವ್ರು 1, 2 ಇಬ್ಬರು ಇದ್ದಾರೆ ಅಂತಂದೇಳಿ. ನೆಕ್ಸ್ಟ್ ಇವನ ಮುಂದೆ 4 ಜನ ಇವನಿಗಿಂತ ಎತ್ತರವಾಗಿರೋರು 1, 2, 3, 4 ಜನನೂ ಎತ್ತರ ಬರ್ಬೇಕಲ್ಲ, ಹಾಗಾಗಿ ಇವನ್ನ ಕುಳ್ಳಗೆ ಮಾಡಿದ್ವಿ. ನೆಕ್ಸ್ಟ್ ಇದು 1 ಅಂದರೆ ಇವನಿಗಿಂತ ಸಣ್ಣನ್ನು ಬಿಡಿಸಿದ್ವಿ, ಆದರೆ ಇವರೆಲ್ಲರಿಗಿಂತ ದೊಡ್ಡನ್ನು ಬಿಡಿಸಿದ್ವಿ. ಹಾಗಾಗಿ 1 ಇವನ ಮುಂದೆ ಎತ್ತರನಾಗಿರ್ತಕ್ಕಂಥ ವ್ಯಕ್ತಿ ಯಾರಿದ್ದಾನೆ? ಇವನು. ನೆಕ್ಸ್ಟ್ 5 ಈ ಒಂದು ವ್ಯಕ್ತಿಯ ಮುಂದೆ 1, 2, 3, 4, 5 ಜನ ಎತ್ತರವಾಗಿದ್ದಾರೆ. ಇಲ್ಲಿ ಕುಳ್ಳನಾಗಿರ್ತಕ್ಕಂಥ ವ್ಯಕ್ತಿ ಒಬ್ಬನು. ನೆಕ್ಸ್ಟ್ ಬಿನೇದು 0, 0, 0, 0 ಅಂದರೆ ಪ್ರತಿ ವ್ಯಕ್ತಿಯ ಮುಂದೆ ಅವನಿಗಿಂತ ಎತ್ತರವಾಗಿರ್ತಕ್ಕಂಥವನು ಯಾರೂ ಇಲ್ಲ. ನೋಡಿ, ಇವನ ಮುಂದೆ ಯಾರೂ ಇಲ್ಲ, ಇವನ ಮುಂದೆ ಎಲ್ಲರೂ ಕುಳ್ಳಗಿದ್ದಾರೆ. ಇವನ ಮುಂದೆ ಎಲ್ಲರೂ ಇವನಿಗಿಂತ ಎಲ್ಲರೂ ಕುಳ್ಳಗಿದ್ದಾರೆ, ಆದರೆ ಇವನಿಗಿಂತ ಎತ್ತರವಾಗಿರೋರು ಇವನ ಮುಂದೆ ಯಾರೂ ಇಲ್ಲ. ಹಾಗಾಗಿ ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಹೋಗ್ಬಿಟ್ರೆ ಅವರು 0, 0, 0 ಅಂತ ಹೇಳ್ತಾರೆ. ಅಂದರೆ ಅವ್ರ ಮುಂದೆ, ಅಂದರೆ ಎಡಗಡೆಗೆ ಅವರು ಯಾರು ಅವನಿಗಿಂತ ಎತ್ತರವಾಗಿರ್ತಕ್ಕಂಥವ್ರು ಯಾರೂ ಇಲ್ಲ. ನೆಕ್ಸ್ಟ್ 0, 1, 2, 3, 4, 5, 6 ಅಂದರೆ ನಾವು ಇಳಿಕೆ ಕ್ರಮದಲ್ಲಿ ಎತ್ತರಗಳನ್ನು ಜೋಡಿಸಿದ್ದೀವಿ. ಯಾಕೆ? ಇಲ್ಲಿ 0 ಇವನ ಮುಂದೆ ಯಾರೂ ಇಲ್ಲ, ಇವನಿಗಿಂತ ಎತ್ತರ. ಮೊದಲನೇರು 0ನೇ ಇರ್ತದೆ, ಎರಡನೇನು 1 ಅಂತ ಹೇಳ್ತಾನೆ. ಅಂದರೆ ನನ್ನ ಮುಂದೆ ನನಗಿಂತ ಎತ್ತರವಾಗಿರೋರು ಒಬ್ಬರು ಇದ್ದಾರೆ, ಮತ್ತು ಇವನ ಮುಂದೆ ಇವನಿಗಿಂತ ಎತ್ತರವಾಗಿರೋರು ಇಬ್ಬರು ಇದ್ದಾರೆ. ಇವನ ಮುಂದೆ ಇವನಿಗಿಂತ ಎತ್ತರವಾಗಿರೋರು 3 ಇದ್ದಾರೆ. ಇವನ ಮುಂದೆ 4 ಇದ್ದಾರೆ. ಇವನ ಮುಂದೆ 5 ಜನ ಇದ್ದಾರೆ. ಇವನ ಮುಂದೆ 6 ಜನ ಇದ್ದಾರೆ. ಸರಿನಾ? ನೆಕ್ಸ್ಟ್ ಡಿ
ನೋಡಿ ಇಲ್ಲಿ 0 ಪ್ರತಿ ಒಂದು ಸೀರೀಸ್ನಲ್ಲಿ 0ನೇ ಫಸ್ಟಿಗೆ ಬರುತ್ತೆ. ಯಾಕಂದರೆ ಅವನ ಮುಂದೆ ಯಾರೂ ಇರೋಲ್ಲಲ್ಲ, ಕುಳ್ಳುಗಿರನ ಇರಲಿ ಉದ್ದಕಿನಾರ ಇರಲಿ ಯಾರೂ ಇಲ್ಲ. ಇವನು 1 ಅಂತ ಹೇಳ್ತಾನೆ, ಇವನಿಗಿಂತ ಸಣ್ಣನ ಮಾಡಬೇಕು. ಇವನು 0 ಅಂತಾನೆ. 0 ಅಂದರೆ ಇವನಿಗಿಂತ ಎತ್ತರವಾಗಿರೋರು ಯಾರೂ ಇರಬಾರ್ದು ಮುಂದೆ. ಹಾಗಾಗಿ ಇವೆರಡಕ್ಕಿಂತ ಜಾಸ್ತಿ ಎತ್ತರದಲ್ಲೂ ಬರ್ತೀವಿ. ನೆಕ್ಸ್ಟ್ 1 ಅಂದರೆ ಇವನಿಗಿಂತ ಸ್ವಲ್ಪ ಸಣ್ಣದು ಆದರೆ ಇವ್ರಿಗಿಂತ ದೊಡ್ಡನು 1. ನೆಕ್ಸ್ಟ್ ಇವ್ರ ಮುಂದೆ 0 ಅಂದರೆ ಇವರೆಲ್ಲರೂ ಸಣ್ಣರಾದರು, ಇವನು ದೊಡ್ಡನಾದ. ಇವನ ಮುಂದೆ 1 ಅಂದರೆ ಇವನು ಮಾತ್ರ ನಾವು ಎತ್ತರವಾಗಿರಿಸಿ ನಾವು ಇವನ್ನೆಲ್ಲರನ್ನೂ ಕುಳ್ಳರಾಗಿ ಮಾಡಿಸಿದ್ವಿ. ಹಾಗಾಗಿ ಇದು. ನೆಕ್ಸ್ಟ್ 0 ಅಂದರೆ ಇವನ ಮುಂದೆ ಯಾರು ಎತ್ತರವಾಗಿರೋರು ಇಲ್ಲ ಅಂದರೆ ಇವರೆಲ್ಲರಿಗಿಂತ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಬಿಡಿಸಿದ್ವಿ. ನೆಕ್ಸ್ಟ್ ಈನೇ ಪ್ರಶ್ನೆ 0. ಇಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಯಾಕೆ ಬಿಡಿಸಿದ್ವಿ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ರಿ. ಇವ್ರ ಮುಂದೆ ಒಬ್ಬನು ಅತಿ ಎತ್ತರನಾಗಿರ್ತಕ್ಕಂಥ ವ್ಯಕ್ತಿ, ಇವನ ಮುಂದೆ 1 ಅಂದರೆ ಇವನ್ನ ಸಣ್ಣನ ಮಾಡಿದ್ವಿ, ಇವನು ದೊಡ್ಡನ ಮಾಡಿದ್ವಿ. ಇವನ ಮುಂದೆ 1 ಅಂದರೆ ಇಬ್ಬರನ್ನು ಸಣ್ಣನ ಮಾಡಿ ಇವನು ಒಬ್ಬನ ಮಾಡಿದ್ವಿ. ಅದೇ ರೀತಿ ಈ ರೀತಿ 1 1 1 1 0 ಆದಮೇಲೆ 1 1 1 ಅಂದರೆ ಈ ರೀತಿ ಏರಿಕೆ ಕ್ರಮದಲ್ಲಿ 1 ಮಾಡಿದ್ವಿ. ಆದರೆ ಇವನು ಮಾತ್ರ ದೊಡ್ಡನ್ನು ಇರಿಸಿದ್ವಿ. ನೆಕ್ಸ್ಟ್ ಎಫ್ನಲ್ಲಿ 0 0 0 ಅಂದರೆ ಇವನ ಮುಂದೆ ಯಾರೂ ಇಲ್ಲ, ಹಾಗಾಗಿ 0 ಅಂತ ಹೇಳ್ತಾನೆ. ನೆಕ್ಸ್ಟ್ ಇವನ ಮುಂದೆ ಇವನ್ನ ಚಿಕ್ಕನ್ ಮಾಡಬೇಕು ಅಂದರೆ ಇವನ ಮುಂದೆ ಇರ್ತಕ್ಕಂಥವ್ರು ಯಾರು ಎತ್ತರನಾಗಿರ್ತಕ್ಕಂಥ ವ್ಯಕ್ತಿ ಇಲ್ಲ, ಹಾಗಾಗಿ ಇವನು 0. ನನ್ನ ಮುಂದೆ ಇರ್ತಕ್ಕಂಥ ಎತ್ತರನಾಗಿರ್ತಕ್ಕಂಥ ವ್ಯಕ್ತಿ 0 ಅಂತ ಹೇಳ್ತದಾನೆ. ಇವನು ಅದೇ ಹೇಳ್ತದಾನೆ. ನೆಕ್ಸ್ಟ್ ಇವನು ಮೂರು ಜನ ನನ್ನ ಮುಂದೆ ಎತ್ತರವಾಗಿರೋರು ಇದ್ದಾರೆ, ನನಗಿಂತ ಎತ್ತರವಾಗಿರೋರು ಅಂತ ಹೇಳ್ಬೇಕಂದ್ರೆ ಇವರು 3 ಉದ್ದನಾಗಿರ್ಬೇಕು, ಇವನು ಗಿಡ್ಡನಾಗಿರ್ಬೇಕು. ಅದೇ ರೀತಿ ಇವನು 3 ಅಂತ ಹೇಳ್ತದಾನೆ ಅಂದರೆ ಈ 3 ದೊಡ್ಡರು, ಇವನು ಮಾತ್ರ ಸಣ್ಣನ ಮಾಡಿದ್ವಿ. ಅದೇ ರೀತಿ ಇವೆಲ್ಲವನ್ನು ಕೂಡ 3 3 3 ಈ ರೀತಿ ನಾವು ಬಿಡಿಸಿದ್ವಿ ಮಕ್ಕಳೇ. ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಹೆಚ್ಚಿಗೆ ವಿವರಣೆ ಕೊಡದೆ ಮುಂದಕ್ಕೆ ಹೋಗೋಣ. ಮುಂದೆ ನೀಡಿರುವ ಪ್ರತಿ ಹೇಳಿಕೆಯು ಯಾವಾಗಲೂ ನಿಜ, ಕೆಲವೊಮ್ಮೆ ನಿಜ ಅಥವಾ ಯಾವಾಗಲೂ ನಿಜವಲ್ಲ ಎಂಬುದನ್ನು ಆಲೋಚಿಸಿ ಮತ್ತು ಗುರುತಿಸಿ ನಿಮ್ಮ ಕಾರಣಗಳನ್ನು ಹಂಚಿಕೊಳ್ಳಿ. ಈಗ ಒಬ್ಬ ವ್ಯಕ್ತಿ 0 ಎಂದು ಹೇಳಿದರೆ ಆಗ ಅವರೆಲ್ಲರೂ ಗುಂಪಿನಲ್ಲಿ ಅತಿ ಎತ್ತರದವರಾಗಿರುತ್ತಾರೆ. ಈಗ ಇದು ಕೆಲವೊಮ್ಮೆ ಮಾತ್ರ ನಿಜ. ಈಗ 0 ಅಂತ ಹೇಳ್ದಿಟ್ಟಿಗೆ ನೋಡಿರಿ, ಇಲ್ಲಿ 0 ಅಂತ ಹೇಳ್ತದಾನೆ, ಇವನು ಎಲ್ಲರಿಗಿಂತ ಎತ್ತರವಾಗಿದ್ದಾನೆ. ಆದರೆ 0 ಅಂತ ಇವನು ಹೇಳ್ತದಾನೆ, ಆದರೆ ಇವನಿಗಿಂತ ಎತ್ತರವಾಗಿರೋರು ಇದ್ದಾರೆ. 0 ಅಂತ ಹೇಳಿದ ಮಾತ್ರಕ್ಕೆ ಅವರು ಎತ್ತರವಾಗೂ ಇರ್ಬೋದು ಎಲ್ಲರಿಗಿಂತ, ಆದರೆ ಕಡಿಮೆನೂ ಇರ್ಬೋದು. ನೋಡಿರಿ, ಉದಾಹರಣೆಗೆ ಇವನು 0 ಅಂತ ಹೇಳ್ತದಾನೆ, ಎಲ್ಲರಿಗಿಂತ ಕುಳ್ಳಗದಾನೆ, ಹೌದಾ? ಇವನು 0 ಅಂತ ಹೇಳ್ತಾನೆ, ಎಲ್ಲರಿಗಿಂತ ಉದ್ದವಾಗಿದ್ದಾನೆ. ಕೆಲವೊಮ್ಮೆ ನಿಜ, ಕೆಲವೊಮ್ಮೆ ನಿಜವಲ್ಲ, ಅಂದರೆ ಕೆಲವೊಮ್ಮೆ ಮಾತ್ರ ನಿಜ ಅದು. ನೆಕ್ಸ್ಟ್ ಬಿನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಅತಿ ಎತ್ತರವಾಗಿದ್ದರೆ ಆಗ ಅವರ ಸಂಖ್ಯೆ 0. ಇದು ಯಾವಾಗಲೂ ನಿಜ. ಯಾಕಂದರೆ ನೋಡಿರಿ, ಉದ್ದನಾಗಿರ್ತಕ್ಕಂಥ ವ್ಯಕ್ತಿ 0. ಅವನು ಉದ್ದನಾಗಿರ್ತಕ್ಕಂಥವನು ಅವನು ಗುಂಪಿನಲ್ಲೇ ಎತ್ತರ ಇರ್ತಾನೆ. ಅವನ ಮುಂದೆ ಅಥವಾ ಅವನ ಹಿಂದೆ ಯಾರೂ ಕೂಡ ಎತ್ತರನಾಗಿರ್ತಕ್ಕಂಥ ವ್ಯಕ್ತಿ ಇರಲ್ಲ, ಹಾಗಾಗಿ 0 ಇದು ಯಾವಾಗಲೂ ನಿಜ. ಬಿನೇ ಪ್ರಶ್ನೆಗೆ ಉತ್ತರ, ಬಿನೇ ಒಂದು ಹೇಳಿಕೆ ಯಾವಾಗಲೂ ನಿಜ. ನೆಕ್ಸ್ಟ್ ಸಿನೇ ಹೇಳಿಕೆಗೆ ಹೋಗೋಣ. ಮೊದಲ ವ್ಯಕ್ತಿಯ ಸಂಖ್ಯೆ 0, ಇದು ಯಾವಾಗಲೂ ನಿಜ. ಯಾಕೆ ಇದು ಯಾವಾಗಲೂ ನಿಜ? ಸಿನೇದು ಏನು, ಮೊದಲ ವ್ಯಕ್ತಿಯ ಸಂಖ್ಯೆ 0. ಯಾಕಪ್ಪ ಅಂದರೆ ಮೊದಲ ವ್ಯಕ್ತಿಯ ಮುಂದೆ ಯಾರೂ ಇರೋದಿಲ್ಲ, ಹಾಗಾಗಿ 0 ಇದು ಕರೆಕ್ಟು. ನೆಕ್ಸ್ಟ್ ಡಿ, ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮೊದಲನೆಯವ ಅಥವಾ ಕೊನೆಯವನಾಗಿಲ್ಲದಿದ್ದರೆ, ಅಂದರೆ ಅವರೆಲ್ಲರೂ ಸಾಲಿನ ಎಲ್ಲೋ ಮಧ್ಯದಲ್ಲಿ ನಿಂತಿದ್ದರೆ ಅವರು 0 ಎಂದು ಹೇಳಲಾಗುವುದಿಲ್ಲ. ಈಗ ಮೊದಲನೇ ವ್ಯಕ್ತಿ 0 ಕರೆಕ್ಟು, ಕೊನೆ ವ್ಯಕ್ತಿನೂ ಬಿಡ್ರಿ, ನಡುವೆ 0 ಎಂದು ಹೇಳಲಾಗುವುದಿಲ್ಲ ಅಂತಾರೆ. ಆದರೆ ನಡುವೆ ಇಲ್ಲಿ 0 ಬಂದಿದೆ. ಇಲ್ಲೂ ಅಷ್ಟೇ ನೋಡ್ರಿ, ಇಲ್ಲಿ ನೋಡ್ರಿ 0 ನಡುವೆನೂ 0 ಬಂದಿದೆ. ಹಾಗಾಗಿ ಇದು ಕೆಲವೊಮ್ಮೆ ನಿಜ ಅಂತ ಹೇಳ್ಬೋದು. ಡಿನದು ಕೆಲವೊಮ್ಮೆ ನಿಜ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಅತಿ ದೊಡ್ಡ ಸಂಖ್ಯೆಯನ್ನು ಹೇಳುವ ವ್ಯಕ್ತಿ ಅತ್ಯಂತ ಕುಳ್ಳನಾಗಿರುತ್ತಾನೆ. ಇದು ಕೆಲವೊಮ್ಮೆ ನಿಜ. ಯಾಕಪ್ಪ ಅಂದರೆ ಈಗ ಅತಿ ದೊಡ್ಡ ಸಂಖ್ಯೆಯನ್ನು ಇವನು ಹೇಳ್ತದಾನೆ, ಆದರೆ ಇವನು ಎಲ್ಲರಿಗಿಂತ ಕುಳ್ಳನಾಗಿದ್ದಾನೆ.
ಇವನಿಗಿಂತ ಉದ್ದನಾಗಿದ್ದಾನೆ. ಹಾಗಾಗಿ ನೋಡಿರಿ, ಎಲ್ಲರಿಗಿಂತ ಕುಳ್ಳನಾಗಿರ್ತಕ್ಕಂಥ ವ್ಯಕ್ತಿ ಅತಿ ದೊಡ್ಡ ಸಂಖ್ಯೆಯನ್ನು ಹೇಳಬೇಕಂತೇನಿಲ್ಲ. ನೋಡಿರಿ, ಇವನು 1 ಅಂತ ಹೇಳ್ತದಾನೆ, ಹೌದಾ? ಇವನು 1 ಅಂತ ಹೇಳ್ತದಾನೆ. ತಿರುಗಿಲ್ಲಿ ಅತಿ ಕುಳ್ಳನಾಗಿರ್ತಕ್ಕಂಥ ವ್ಯಕ್ತಿ ಇವನು 1 ಹೇಳ್ತದಾನೆ, ಇವರು ಕೂಡ 1 ಅಂತ ಹೇಳ್ತದಾರೆ. ಇಲ್ಲಿ 6 ಅಂತ ಹೇಳ್ತದಾನೆ. ಈ ಒಂದು ಗುಂಪಿನಲ್ಲಿ ಆ ಒಂದು ಹೇಳಿಕೆ ನಿಜ ಆಗುತ್ತೆ. ಅತಿ ದೊಡ್ಡ ಸಂಖ್ಯೆಯನ್ನು ಹೇಳುವ ವ್ಯಕ್ತಿ ಅತ್ಯಂತ ಕುಳ್ಳನಾಗಿರುತ್ತಾನೆ ಅನ್ನೋದಕ್ಕೆ ಇದು ನಿಜ ಆಗುತ್ತೆ, ಆದರೆ ಇದು ತಪ್ಪಾಗುತ್ತೆ. ಹಾಗಾಗಿ ಇದು ಕೆಲವೊಮ್ಮೆ ಮಾತ್ರ ನಿಜ. ನೆಕ್ಸ್ಟ್ F, 8 ಜನರ ಒಂದು ಗುಂಪಿನಲ್ಲಿ ಸಾಧ್ಯವಾಗುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದರೆ 7. ಇದಕ್ಕೆ ಉತ್ತರ 7. ಅತಿ ದೊಡ್ಡ ಸಂಖ್ಯೆ ಅಂದರೆ ಕೊನೆಯ ವ್ಯಕ್ತಿ ಮುಂದೆ 7 ಜನ ನಿಂತಿರ್ತಾರೆ. ಅವ್ರನ್ನೆಲ್ಲರನ್ನೂ ನಾವು ಲಾಸ್ಟ್ನೇನಿಗಿಂತ ಉದ್ದ ಮಾಡಿದರೆ ಅವನು 7 ಅಂತ ಹೇಳ್ತಾನೆ. ಈ ರೀತಿ ಈ ಒಂದು 144ನೇ ಪೇಜಿಗೆ ಬಂದ್ವಿ. ಇದು ಕಂಡುಹಿಡಿಯಿರಿ ಲೆಕ್ಕಗಳು ಮುಗಿದು. ಭಾಳ ಸುಲಭನೂ ಇದೆ, ತಿಳ್ಕೊಂಡ್ರೆ ಭಾಳ ಸುಲಭ. ಈ ಒಂದು ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮಕ್ಕಳೇ.